ಜ್ಞಾನ ಚಕ್ರವರ್ತಿ ಜಗದ್ವಂದ್ಯ ಜಗದ್ಗುರು ಸಿದ್ಧಾರೂಢರ ಜಗದ್ಗುರು ಗುರುನಾಥಾರೂಢರ ಪಾವನ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ಸೂರ್ಯ ತಪಸ್ವಿ ಜಗದ್ಗುರು ಶಿವಯೋಗೀಶ್ವರರ ಚರಣಾರವಿಂದಗಳಿಗೂ ಕಾಯಕ ಯೋಗಿ ಜಗದ್ಗುರು ರೇವಣಸಿದ್ಧ ಶಿವಯೋಗೀಶ್ವರರ ಚರಣಾರವಿಂದಗಳಿಗೂ ವಾಕ್ಸಿದ್ಧಿ ಪುರುಷ ಜಗದ್ಗುರು ಸಿದ್ಧರಾಮ ಶಿವಯೋಗೀಶ್ವರರ ಪಾವನ ಚರಣಾರವಿಂದಗಳಿಗೂ ನತಮಸ್ತಕನಾಗಿ ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ಅಂಬಾ ಪರಮೇಶ್ವರಿಯ ಪಾವನ ಚರಣಾರವಿಂದಗಳಿಗೆ ನತಮಸ್ತಕನಾಗಿ ಸುಕ್ಷೇತ್ರ ಇಂಚಲ ಗ್ರಾಮದಲ್ಲಿ ಶ್ರೀ ಶಿವಾನಂದ ಭಾರತೀ ಶಿಕ್ಷಣ ಸಂಸ್ಥೆಯ ವತಿಯಿಂದ ಶ್ರೀ ಶಿವಯೋಗೇಶ್ವರ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಹಾಗೂ ಸಂಸ್ಕೃತ ಪಾಠಶಾಲೆಯ ನೂತನ ಕಟ್ಟಡದ ಇಂದಿನ ಮಹಾಸಭೆ ದಿವ್ಯ ಸಾನ್ನಿಧ್ಯ ಸ್ಥಾನದಲ್ಲಿ ವಿರಾಜಮಾನರಾದ ಎನ್ನ ಪರಮಾರಾಧ್ಯ ಸದ್ಗುರು ವಿಶ್ವಕುಟುಂಬಿ ನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ತ್ರಿವಿಧ ದಾಸೋಹಿಗಳು ಶಿಕ್ಷಣ ಪ್ರೇಮಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಪಾವನ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಹಾಗೂ ಈ ಕಾರ್ಯಕ್ರಮದಲ್ಲಿರುವ ಎಲ್ಲ ಶ್ರೀ ಶಿವಾನಂದ ಭಾರತೀ ಶಿಕ್ಷಣ ಸಂಸ್ಥೆಯ ಮಾಜಿ ಚೇರ್ಮನ್ನರಿಗೂ ಹಾಗೂ ಎಲ್ಲ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ ಇಂಜಿನಿಯರಿಗೂ ಹಾಗೂ ನಮ್ಮ ಮಠದ ಸದ್ಭಕ್ತರಾದ ಬಸವರಾಜ್ ಜನ್ಮಟ್ಟಿಯವರಿಗೂ ಹಾಗೂ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ದಿವಸ ಅಹೋಭಾಗ್ಯವೆಂಬಂತೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಶಿವಯೋಗೇಶ್ವರ ಪ್ರೌಢಶಾಲೆ ಪ್ರಾಥಮಿಕ ಶಾಲೆ ಹಾಗೂ ಸಂಸ್ಕೃತ ಶಾಲೆಯನ್ನ ಬಹಳ ದಿವಸದ ಒಂದು ಬೇಡಿಕೆ ಇತ್ತು. ರೋಡ್ ಸೌಂಡ್ ಆಗ್ತದ, ಸಣ್ಣ ಮಕ್ಕಳು ಊಟಕ್ಕೆ ಅಲ್ಲಿ ಹೋಗ್ಬೇಕಂದ್ರೆ ರೋಡಿಗೆ ಬರಬೇಕು. ಆದ್ದರಿಂದ ಯಾವ ಹೆಡ್ ಮಾಸ್ಟ್ರು ಬಹಳ ಒತ್ತಾಯದಿಂದ ಹೇಳ್ತಾ ಇದ್ರು. ಈ ವರ್ಷ ಅದು ಏನಾಯ್ತು ಅಂತಂದ್ರೆ ಜಗದ್ಗುರು ಅಪ್ಪಾಜಿಯವರ ಆಶೀರ್ವಾದದಿಂದ ಅವರ ಕೃಪೆಯಿಂದ ಈ ಒಂದು ಆ ಎಲ್ಲ ಶಿಕ್ಷಕರ ಇಚ್ಛೆ ಇವತ್ತು ಪೂರ್ಣಗೊಳ್ತಾ ಇದೆ. ಈ ಒಂದು ಶುಭ ಕಾರ್ಯಕ್ಕೆ ಇಷ್ಟೊಂದು ಅದ್ಭುತವಾದ ಕಾರ್ಯ ನಡಿಬೇಕಾಗಿತ್ತು ಅಂತಂದ್ರೆ ಇದೆಲ್ಲದಕ್ಕೂ ಕೂಡ ಯಾರ ಆಶೀರ್ವಾದ ಅಂದ್ರೆ ಜಗದ್ಗುರು ಅಪ್ಪಾಜಿಯವರ ಆಶೀರ್ವಾದ. ಆ ಸದ್ಗುರುದೇವನ ಆಶೀರ್ವಾದದಿಂದಲೇ ಇಷ್ಟೆಲ್ಲ ದೊಡ್ಡ ಕಾರ್ಯಗಳು ಬಹಳ ಸಹಜವಾಗಿ ನಡೀತಾ ಇದ್ದಾವೆ. ಯಾಕಂದ್ರೆ ಈ ಒಂದು ಶುಭ ಕಾರ್ಯಕ್ಕೆ ತುಂಬು ಹೃದಯದಿಂದ ಸಹಾಯ ಮಾಡಿದವ್ರು ಯಾರು ಅಂತಂದ್ರೆ ನಿಮ್ಗೆಲ್ಲ ಗೊತ್ತದ. ಪ್ರತಿಷ್ಠಿತವಾಗಿರ್ತಕ್ಕಂಥ ವಿಮಾನವನ್ನ ತಯಾರು ಮಾಡ್ತಕ್ಕಂಥ ಕಂಪನಿ ಅದು ಯಾವುದು ಅಂದ್ರೆ ಹಿಂದೂಸ್ತಾನಿ ಏರೋನಾಟಿಕಲ್ ಲಿಮಿಟೆಡ್ ಕಂಪನಿ ಅಂತ. ಆ ಕಂಪನಿಗೆ ನಾವು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನ ಹೇಗೆ ಮಾಡಬೇಕು ಅಂತಂದಾಗ ನಮ್ಮ ಯಾವ ಬೆಂಗಳೂರು ಮಠದಲ್ಲಿ ಒಬ್ಬ ಸಿದ್ಧಾರೂಢರ ಪರಮ ಭಕ್ತರಾದಂಥವರು ಅಲ್ಲಿ ಮಠಕ್ಕೆ ಬಂದು ಅವರೇ ನಾನು ಇಂಥ ಕಂಪನಿಯಲ್ಲಿ ನಾವು ಆಫೀಸರ್ ಅದನಿ, ನಮಗೆ ಸಾಕಷ್ಟು ಫಂಡ್ ಅದ, ನೀವು ಸರಿಯಾಗಿ ಕಾಗದ ಪತ್ರ ರೆಡಿ ಮಾಡಿ ಕೊಟ್ರೆ ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದರು. ಆ ಪ್ರಕಾರ ನಾವು ಮಾಡಿದ್ವಿ. ಇದು ಭರವಸೆ ಇರಲಿಲ್ಲ ನಮಗೆ, ಇಷ್ಟು ದೊಡ್ಡ ಪ್ರಾಜೆಕ್ಟ್ ಇದು ಅಪ್ರೂವಲ್ ಆಗ್ತದಂತ ಭರವಸೆ ಇರಲಿಲ್ಲ. ಆದ್ರೆ ಅದನ್ನೆಲ್ಲ ರೆಡಿ ಮಾಡಿ ಅಪ್ಪಾರ ಕಡೆಯಿಂದ ಅದನ್ನು ಆಶೀರ್ವಾದ ಮಾಡಿಸ್ಕೊಳಕ್ ಹೋದಾಗ ಆ ಫೈಲ್ಗೆ ಅಪ್ಪಾರ ಆಶೀರ್ವಾದ ಮಾಡಿ ಇದು ಆಕತ್ ತೋಳ್ರಿ ಅಂತೇಳಿ ಆಶೀರ್ವಾದ ಮಾಡಿದ್ರು. ಅದು ಎಷ್ಟು ಆಶ್ಚರ್ಯ ಅಂತಂದ್ರೆ ಅಲ್ಲಿ ಒಬ್ಬ ಎಕ್ಸಿಕ್ಯೂಟಿವ್ ಚೀಫ್ ಇಂಜಿನಿಯರ್ ಅಂತಿದ್ದಾರೆ ಸುಮನ್ ಚೌಧರಿ ಅವ್ರು ಏನು ಮಾಡಿದ್ರು, ನಾವು ನಮ್ಮ ರಾಜ್ಯಸಭಾ ಸಂಸದರಾದ ಈರಣ್ಣ ಕಡಾಡಿ ಅವರು ಹಾಗೂ ಕಿತ್ತೂರಿನ ಮಾಜಿ MLA ಆಗಿರ್ತಕ್ಕಂಥ ನಮ್ಮ ಮಹಾಂತೇಶಣ್ಣ ದೊಡ್ಡಗೌಡವರು ನಾವು ಎಲ್ಲರೂ ಕೂಡ್ಕೊಂಡು ಹೋಗಿ ಅಲ್ಲಿ ನಾವು ನಮ್ಮ ಯಾವ ಈ ಫೈಲನ್ನು ಪ್ರಪೋಸಲ್ ಕೊಟ್ಟ ತಕ್ಷಣ ಅವರು ಅದನ್ನು ನೋಡಿ ಒಂದು ತಿಂಗಳು ಬಿಟ್ಟು ನಮಗೆ ಫೋನ್ ಮಾಡಿದರು. ನೀವೇನು ಕಳಿಸಿದಿರಿ, ನೀವು ಕಳಿಸಿದ ಕಾಗದ ಪತ್ರಗಳು ಇಷ್ಟು ಚೆನ್ನಾಗಿ ರೆಡಿ ಮಾಡಿದಿರಿ, ಆದ್ದರಿಂದ 100ಕ್ಕೆ 100 ನಿಮ್ಮದು ಅಪ್ರೂವಲ್ ಆಗ್ತದ, ನಾ ಪ್ರಯತ್ನ ಮಾಡ್ತೀನಿ ಅಂತ ಸುಮನ್ ಚೌಧರಿ ಅವರು ಹೇಳಿದರು. ಆ ಪ್ರಕಾರ ಏನಾಯಿತು ಅಂತಂದ್ರೆ ನಮಗೂ ಭರವಸೆ ಇರಲಿಲ್ಲ. ಆದ್ರೆ ಇಷ್ಟೆಲ್ಲ ನಡಿಬೇಕಾದ್ರೆ ಅದಕ್ಕೆ ಹಿಂದೆ ಅಪ್ಪ ಅವರ ಶಕ್ತಿನ ಅವರು ನಮಗೆ ಫೋನ್ ಮಾಡಿದ್ರು. ನೀವೇನು ಪ್ರಪೋಸಲ್ ಸಲ್ಲಿಸಿದಿರಲ್ಲ ಅದು ಅಪ್ರೂವಲ್ ಆಗ್ಯದ, 2,90,00,000 ನಾವು ನಿಮಗೆ ನಮ್ಮ ಕಂಪನಿಯಿಂದ ಕೊಡ್ತಾ ಇದ್ದೀವಿ ಅಂತ ಹೇಳಿ ಅವರು ಹೇಳಿದರು. ಆದ್ದರಿಂದ ಇವತ್ತಿನ ದಿವಸ ಅವರ ಸಹಾಯ ಸಹಕಾರದಿಂದಲೂ ಹಾಗೂ ಅಪ್ಪಾಜಿ ಅವರ ಆಶೀರ್ವಾದದಿಂದಲೂ ಇಂಥ ಯಾವ ಶ್ರೇಷ್ಠವಾದ ಪುಣ್ಯ ಕಾರ್ಯ ನಡೀತಾ ಇದೆ. ಇದೆಲ್ಲದಕ್ಕೂ ಕೂಡ ಸದ್ಗುರುದೇವ ಜಗದ್ಗುರು ಅಪ್ಪಾಜಿಯವರ ಆಶೀರ್ವಾದವೇ ಕಾರಣ ಅಂತ ಹೇಳ್ತಾ, ಇನ್ನು ಮೇಲೆ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಜಗದ್ಗುರು ಅಪ್ಪಾಜಿಯವರು ಆಶೀರ್ವಚನವನ್ನು ನೀಡುವವರಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಈ ಕಟ್ಟಡಕ್ಕೆ ಉದಾರ
ಮನಸ್ಸಿನಿಂದ ಸಹಾಯವನ್ನು ಮಾಡಿರ್ತಕ್ಕಂಥ ಹಿಂದೂಸ್ತಾನಿ ಏರೋನಾಟಿಕಲ್ ಯಾವ ಕಂಪನಿ ಇದೆ ಆ ಕಂಪನಿಗೆ ಆ ಜಗದ್ಗುರು ಅಪ್ಪಾಜಿಯವರು ಹಾಗೂ ಪರಮಾತ್ಮ ಅಂಬಾ ಪರಮೇಶ್ವರಿ ಆ ಕಂಪನಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಿ ಲೋಕದಲ್ಲಿ ಇಂಥ ಸಮಾಜಮುಖಿ ಸೇವೆಯನ್ನು ಮಾಡುವಂತಾಗಲಿ ಅಂತ ಆ ಕಂಪನಿಗೂ ಕೂಡ ಹಾರೈಸುತ್ತಾ ಇನ್ನು ಮುಂದೆ ನಿಮ್ಮೆಲ್ಲರನ್ನು ಕುರಿತು ಜಗದ್ಗುರು ಅಪ್ಪಾಜಿಯವರಿಂದ ಆಶೀರ್ವಚನ. ಓಂ ಸಿದ್ಧ ಸದ್ಗುರುಪಾದಾಬ್ಜಂ ಜನನೇ ಜನಕಸ್ತರ ತತ್ವೋಪದೇಶಕರ್ತಾರಂ ಭಕ್ತಿ ಪುರಸ್ಸರಂ. ಇಲ್ಲಿವರೆಗೆ ನಮ್ಮ ಪೂರ್ಣಾನಂದ ಸ್ವಾಮೀಜಿಯವರು ವಿದ್ಯಾಸಂಸ್ಥೆಯ ಒಂದು ಕಾರ್ಯಕ್ರಮವನ್ನು ಬಹು ಸುಂದರವಾಗಿ ನಿಮ್ಮೆಲ್ಲರಿಗೂ ತಿಳಿಸಿದರು. ಬಹಳ ಶ್ರೇಷ್ಠವಾದ ಕಾರ್ಯಕ್ರಮ. ವಿದ್ಯಾನಾಮ ರಕ್ಷೇಕಮರಿಕಂ ಪ್ರಸನ್ನ ಗುಪ್ತಮ ವಿದ್ಯಾಭೋಗಕರೇಶ ಶುಭಕರೇ ವಿದ್ಯಾ ಗುರುನಾಮ ಗುರು ಅಂತ ಹೇಳ್ತದೆ. ಆ ದೃಷ್ಟಿಯಲ್ಲಿ ಶ್ರೇಷ್ಠವಾದಂಥ ಕಾರ್ಯಕ್ರಮವನ್ನು ನಡೆಸಿದ್ದೀರಿ. ಈ ಕಾರ್ಯಕ್ರಮ ಸದ್ಗುರು ಶಿವಯೋಗಿ ಕೃಪಾಶೀರ್ವಾದ ದ್ವಾರ ಬಹಳ ಸುಂದರವಾಗಿ ಸಾಂಗಮಂಗಲವಾಗಿ ಸಾಗ್ತದೆ.